ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಬರೋಬ್ಬರಿ 16 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಪಂಚಪೀಠಾಧೀಶ್ವರರು. ವೀರಶೈವ ಲಿಂಗಾಯತ ಸಮಾಜದ ಒಗ್ಗಟ್ಟಿಗೆ ಮುನ್ನುಡಿ. ಜಾತಿ ಗಣತಿ ವಿಚಾರವಾಗಿ ಪಂಚಪೀಠಾಧೀಶರು ಹೇಳಿದ್ದೇನು? ಯಡಿಯೂರಪ್ಪ ಕುಟುಂಬಕ್ಕೆ ರಾಜಕೀಯವಾಗಿ ಮತ್ತಷ್ಟು ಶಕ್ತಿ ತುಂಬಿದ್ದು ಹೇಗೆ? ಇದೇ ಈ ಹೊತ್ತಿನ ವಿಶೇಷ ಪಂಚಪೀಠ ಪರಾಕ್ರಮ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಪಂಚಪೀಠಾಧೀಶರಿಂದ ವೀರಶೈವ ಲಿಂಗಾಯತ ಸಮಾಜದ ಒಗ್ಗಟ್ಟಿನ ರಣಕಹಳೆ ಮೊಳಗಿಸಲಾಗಿದೆ. ಬರೋಬ್ಬರಿ 16 ವರ್ಷಗಳ ಬಳಿಕ 5 ಪೀಠದ ಮಹಾಸ್ವಾಮೀಜಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕ ರಾಜ್ಯ ರಾಜಕಾರಣಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಹಲವು ಸಂದೇಶಗಳನ್ನು ರವಾನಿಸಲಾಗಿದೆ. ಒಂದೇ ವೇದಿಕೆಯಲ್ಲಿ ಪಂಚಪೀಠಾಧೀಶರ ಈ ಸಮಾಗಮ ನೀಡಿದ ಪಂಚ ಸಂದೇಶಗಳು ಯಾವುವು? ಬನ್ನಿ ನೋಡ್ಕೊಂಡು ಬರೋಣ. जगद्गुरु पंचाचार्य महाराज की, श्रीमद् जगद्गुरु पंचाचार्य महाराज की, श्रीमद् जगद्गुरु पंचाचार्य महाराज की, जगद्गुरु रेणुकाचार्य महाराज की, जगद्गुरु दारुकाचार्य महाराज की, जगद्गुरु एको रामराज महाराज की, जगद्गुरु पंडिताराध्य महाराज की, जगद्गुरु विश्वाराध्य महाराज की. ಕಿಕ್ಕಿರಿದು ತುಂಬಿರುವ ಭಕ್ತ ಸಾಗರದಿಂದ ಜಯ ಘೋಷಗಳ ಮಾರ್ಧನೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 16 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸಮಾಗಮಗೊಂಡಿರುವ ಪಂಚಪೀಠದ ಮಹಾಸ್ವಾಮೀಜಿಗಳು. ದಾವಣಗೆರೆಯ ಅಭಿನವ ರೇಣುಕಾ ಮಂದಿರ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಹೀಗೆ. ಹಿಮಾಲಯದಿಂದ ದಕ್ಷಿಣದವರೆಗೆ ನೆಲೆಗೊಂಡಿರುವ ಪಂಚಪೀಠಗಳು ರಾಷ್ಟ್ರೀಯ ಪೀಠಗಳಾಗಿ ಪ್ರಖ್ಯಾತಿ ಪಡೆದಿವೆ. ಈ 5 ಪೀಠಗಳ ಪೀಠಾಧ್ಯಕ್ಷರು ಇಂದು ಒಂದೇ ವೇದಿಕೆಯಲ್ಲಿ ಸೇರುವ ಮೂಲಕ ಸಮುದಾಯದ ಒಗ್ಗಟ್ಟಿನ ಜೊತೆಗೆ ಹಲವು ರಾಜಕೀಯ ಸಂದೇಶಗಳನ್ನ ಕೂಡ ರವಾನೆ ಮಾಡಿದ್ರು. ಸಮುದಾಯದ ಎಲ್ಲ ಒಳಪಂಗಡ ಒಗ್ಗೂಡಿಸಲು ಶೃಂಗಸಭೆ. 2 ದಿನಗಳ ಸಭೆ ಬಳಿಕ ಗೌಪ್ಯ ಸಭೆ ನಡೆಸಿದ ಪೀಠಾಚಾರ್ಯರು. ನಿನ್ನೆಯಿಂದ ದಾವಣಗೆರೆಯಲ್ಲಿ ಆರಂಭವಾದ ಪಂಚಪೀಠಾಚಾರ್ಯರ ಶೃಂಗಸಭೆಗೆ ಇಂದು ವೈಭವದ ತೆರೆ ಬಿದ್ದಿದೆ. 2 ದಿನ ನಡೆದ ಶೃಂಗಸಭೆಯಲ್ಲಿ ಕಿಕ್ಕಿರಿದು ಸೇರಿದ್ದ ಭಕ್ತ ಗಣಕ್ಕೆ ಆಶೀರ್ವಚನ ನೀಡುವುದರೊಂದಿಗೆ ಸಮುದಾಯದ ಎಲ್ಲ ಒಳ ಪಂಗಡಗಳನ್ನ ಒಗ್ಗೂಡಿಸುವ ಪ್ರಯತ್ನ ನಡೆದಿದೆ. ಸಮುದಾಯದಲ್ಲಿ ಜಾಗೃತಿ, ಸಾಮರಸ್ಯ, ಸದ್ಭಾವ ಮೂಡಿಸುವ ಕಾರ್ಯವನ್ನ ಪೀಠಾಚಾರ್ಯರು ಮಾಡಿದ್ರು. ಇನ್ನು ವೇದಿಕೆಯಲ್ಲಿ ಘಟಾನುಘಟಿ ರಾಜಕೀಯ ವ್ಯಕ್ತಿಗಳು ಕೂಡ ಕಾಣಿಸಿಕೊಂಡಿದ್ದು ಇದು ವೀರಶೈವ ಲಿಂಗಾಯತ ಒಗ್ಗಟ್ಟಿಗೆ ಬರೆದ ಮುನ್ನುಡಿಯಂತೆ ಭಾಸವಾಗ್ತಿತ್ತು. ಇನ್ನು ಸಭೆ ಮುಕ್ತಾಯದ ಬಳಿಕ ಪಂಚಪೀಠಾಧೀಶರು ಗುಪ್ತ ಸಭೆ ನಡೆಸಿ ಹಲವು ಚರ್ಚೆಗಳನ್ನ ಕೂಡ ಮಾಡಿದ್ರು. ವೀರಶೈವ ಲಿಂಗಾಯತ ಎಂಬುದೇ ನಿಜವಾಗಿ ಇರುವಂತದ್ದು. ಶೃಂಗ ಸಭೆಯಲ್ಲಿ ಪೀಠಾಚಾರ್ಯರು ಸಮುದಾಯದ ಭಕ್ತ ಗಣಕ್ಕೆ ಆಶೀರ್ವಚನ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಕೇದಾರ ಪೀಠದ ಜಗದ್ಗುರುಗಳಾದ ಶಿವಾಚಾರ್ಯ ಮಹಾಸ್ವಾಮಿಗಳು, ವೀರಶೈವ ಲಿಂಗಾಯತ ಎಂಬುದೇ ನಿಜವಾದದ್ದು, ಅದನ್ನೇ ನೀವು ಜಾತಿ ಗಣತಿಯಲ್ಲಿ ಕಡ್ಡಾಯವಾಗಿ ಬಳಸಬೇಕು ಎಂದು ಸಮುದಾಯದ ಜನರಿಗೆ ಸೂಚನೆ ನೀಡಿದ್ರು. ಬಸವೇಶ್ವರ ಪ್ರಚಾರ ಮತ್ತು ಪ್ರಸಾರ ಮಾಡಿದ್ದಾರೆ. ಅದಕ್ಕೆ ನೀವು ಭಾರತ ದೇಶದಲ್ಲಿ ಸಿಖ್, ಬೌದ್ಧ ಮತ್ತು ಜೈನ 3 ಪಂಥಗಳು ಹಿಂದೂ ಇದ್ರೂ ಕೂಡ ಅವರಿಗೆ ಏನಪ್ಪಾ ಅಂದ್ರೆ ಹಿಂದೂ ಯುಕ್ತ ಇದ್ದಾರೆ, ಆದ್ರೆ ಅಲ್ಪಸಂಖ್ಯಾತರಿಂದ ಅವರಿಗೆ ದರ್ಜೆ ಕೊಟ್ಟದ್ದಾಗಿದೆ. ಅದೇ ಪ್ರಕಾರ ವೀರಶೈವ ಧರ್ಮಕ್ಕೆ ಲಿಂಗಾಯತಕ್ಕೂ ಕೊಡಬೇಕಂತ ಒಂದು ಲೆಟರ್ ಕೊಟ್ಟವು. ಲೆಟರ್ ಗರ್ಭಗುಡಿಯಲ್ಲಿ ಕೊಟ್ಟವು. ಹೊರಗೆ ಬಂದು ತಗೊಂಡ್ರು. ಅವರ ಕಿವಿಯಲ್ಲಿ ಹೇಳಿದೆವು. ಅವ್ರ ಕಿವಿಯಲ್ಲಿ ಹೇಳಿದ ಪ್ರಧಾನಮಂತ್ರಿಯವರಿಗೆ, ಇದು ನಾವು ವಿಷಯ ಕೊಟ್ಟಿದ್ದೇವೆ, ನಿಮ್ಮ PA ಕೈಯಾಗದ ಪತ್ರ, ಇದು ನಾ ಸೀರಿಯಸ್ಲಿ ತೋತೀನಿ ಅಂತೇಳಿ ನಂಬರ್ ತಗೊಂಡ್ರು. ಅದು ಹೋಗಿ 8 ದಿನ ಕರ್ನಾಟಕದಿಂದ ಬಂತು, ಒಂದು ಲಿಂಗಾಯತ ಪಾಸ್ ಮಾಡಿದ್ದು. ಅದಕ್ಕೆ ನಾವು ಮತ್ತೆ ಫೋನ್ ಹಚ್ಚಿ ಸಂಪರ್ಕ ಮಾಡಿದಾಗ ಅದು ರಿಜೆಕ್ಟ್ ಮಾಡಿದ್ರು. ಅದಕ್ಕೆ ಯಾವ ಕಾಲಕ್ಕೂ ವೀರಶೈವ ಲಿಂಗಾಯತ ಅನ್ನೋದೇ ಇದು ನಿಜವಾಗಿರ್ತಕ್ಕಂಥದ್ದು. ಜಾತಿ ಗಣತಿ
ಅಹಿಂದ ನಾಯಕರ ನಡೆಗೆ ಸ್ವಾಮೀಜಿಗಳ ಬೇಸರ. ಕಾಂತರಾಜು ಹೆಗ್ಡೆ ವರದಿ ಶಿಫಾರಸಿಗೆ ಪೀಠಾಚಾರ್ಯರ ಒತ್ತಡ. ಜಾತಿಗಣತಿ ಮರು ಸರ್ವೆ ಈಗಾಗಲೇ ಹಲವು ಸಮುದಾಯಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯಗಳು ರಾಜ್ಯ ಸರ್ಕಾರದ ನಡೆ ವಿರುದ್ಧ ಕೆಂಡವಾಗಿವೆ. ಈಗ ಪಂಚ ಪೀಠಾಚಾರ್ಯರು ಕೂಡ ಈ ಬಗ್ಗೆ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಜಾತಿಗಣತಿ ವಿಚಾರದಲ್ಲಿ ಅಹಿಂದ ಮುಖಂಡರು ಹಾಗೂ ಸರ್ಕಾರದ ನಡೆಯನ್ನ ಖಂಡಿಸಿರುವ ಪಂಚಪೀಠದ ಶ್ರೀಗಳು ಜಾತಿ ಗಣತಿ ನಡೆಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿಲ್ಲ, ಅದು ಏನಿದ್ರೂ ಕೇಂದ್ರ ಸರ್ಕಾರದ ಕೆಲಸ ಎಂದು ಹೇಳಿದ್ದಾರೆ. ಅಲ್ಲದೆ ಮರು ಸರ್ವೆಯಲ್ಲಿ ಕಾಂತರಾಜು ವರದಿಯ ಅಂಶಗಳನ್ನ ಪರಿಗಣಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಮಾಜಕ್ಕೆ ಅನ್ಯಾಯ, ಮೀಸಲಾತಿಯಿಂದ ವಂಚನೆಯಾಗಬಾರದು. ವೇದಿಕೆಯಲ್ಲಿ ನೇರ ಸಂದೇಶ ನೀಡಿದ ಉಜ್ಜಯಿನಿ ಜಗದ್ಗುರುಗಳು. ಇನ್ನು ಜಾತಿಗಣತಿ ವಿಚಾರವಾಗಿ ಮಾತನಾಡಿದ ಉಜ್ಜಯಿನಿ ಪೀಠದ ಜಗದ್ಗುರು ಸಿದ್ಧಲಿಂಗ ಶ್ರೀಗಳು, ನಾವು ಇಲ್ಲಿ ಸೇರಿರುವ ವಿಚಾರವನ್ನ ಮೊದಲು ಸಮಾಜ ಅರಿಬೇಕು. ರಾಜ್ಯದಲ್ಲಿ ಜಾತಿಗಣತಿ ನಡೆಯುತ್ತಿರುವ ವೇಳೆ ನಾವು ಇಲ್ಲಿ ಸೇರಿದ್ದೇವೆ. ಸಮಾಜಕ್ಕೆ ಅನ್ಯಾಯವಾಗಲು ಬಿಡಬಾರದು ಹಾಗೂ ಮೀಸಲಾತಿಯಿಂದ ವಂಚಿತರಾಗಲು ಕೂಡ ಬಿಡಬಾರದು ಎಂದು ಹೇಳಿದರು. ಸರ್ಕಾರದಿಂದ ಸಮುದಾಯದ ಶಕ್ತಿ ಕುಗ್ಗಿಸುವ ಕಾರ್ಯ. ಮಲಯ ಶಾಂತಮುನಿ ಸ್ವಾಮೀಜಿಯಿಂದ ಆಕ್ರೋಶ. ಪಂಚಪೀಠಗಳ ಶೃಂಗಸಭೆಯಲ್ಲಿ ಗ್ಯಾರಂಟಿ ನ್ಯೂಸ್ನೊಂದಿಗೆ ಮಾತನಾಡಿದ ಮಲಯ ಶಾಂತಮುನಿ ಸ್ವಾಮೀಜಿ, 1.5 ಕೋಟಿ ಜನಸಂಖ್ಯೆ ಇರುವ ವೀರಶೈವ ಲಿಂಗಾಯತರನ್ನ ಕೇವಲ 65 ಲಕ್ಷ ಎಂದು ತೋರಿಸಲಾಗಿದೆ. ಇದು ಸರ್ಕಾರದಿಂದ ಸಮುದಾಯದ ಶಕ್ತಿ ಕುಗ್ಗಿಸುವ ಕಾರ್ಯ. ಅದರ ಜೊತೆಗೆ ನಮ್ಮ ಸಮುದಾಯದವರ ಅಜ್ಞಾನವೂ ಕೂಡ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕುಗ್ಗಿಸುವಂಥ ಪ್ರಯತ್ನ ಒಂದು ಕಡೆ ಸರ್ಕಾರದಿಂದ ನಡೀತಾ ಇದೆ, ಇನ್ನೊಂದು ಕಡೆ ನಮ್ಮೊಳಗೆ ಇರತಕ್ಕಂಥ ಜನರ ಅಜ್ಞಾನ ಏನಿದೆ, ಮೀಸಲಾತಿಗೆ ಆಸೆಗಾಗಿ ತಮ್ಮ ತಮ್ಮ ಮುಖ್ಯ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಧರ್ಮವನ್ನು ಯಾವುದಕ್ಕೆ ಗುರುತಿಸಿದರೆ ನಮ್ಗೆ ಮೀಸಲಾತಿ ಸಿಗುತ್ತೆ ಅನ್ನುವಂಥ ಆಮಿಷಕ್ಕೊಳಗಾಗಿ ಸಮರ್ಪಕವಾಗಿ ತಮ್ಮ ಹೆಸರನ್ನು ಅಲ್ಲಿ ನೋಂದಣಿ ಮಾಡದೇ ಇರೋದು ಕೂಡ ಈ ಒಂದು ಜನಸಂಖ್ಯೆ ಕುಗ್ಗುವುದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಪಂಚಪೀಠಗಳಲ್ಲಿಯೇ ಐಕ್ಯತೆ ಮೂಡಬೇಕಾದ ಅವಶ್ಯಕತೆ ಇದೆ. ವಿರಕ್ತರು ಮತ್ತು ಶರಣರ ಗೈರು ಹಾಜರಿಗೆ ಪೀಠಾಚಾರ್ಯರ ಬೇಸರ. ಪಂಚಪೀಠ ಸಮುದಾಯದ ಒಗ್ಗಟ್ಟಿನ ಮಂತ್ರ ಸಾರಲೆಂದೇ ಒಂದೇ ವೇದಿಕೆಯಲ್ಲಿ 16 ವರ್ಷಗಳ ಬಳಿಕ ಸೇರಿವೆ. ಆದರೆ ಈ ಸಭೆಯಲ್ಲಿ ವಿರಕ್ತರು ಮತ್ತು ಶರಣರು ಗೈರಾಗಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿದ ಮಲಯ ಶಾಂತಮುನಿ ಶ್ರೀಗಳು, ಪಂಚಪೀಠಗಳಲ್ಲಿಯೇ ಐಕ್ಯತೆ ಮೂಡಬೇಕಾದ ಅವಶ್ಯಕತೆ ಇದೆ. ಇಲ್ಲಿಯೇ ಐಕ್ಯತೆ ಇಲ್ಲ, ಹೀಗಾಗಿ ಇಲ್ಲಿ ಐಕ್ಯತೆ ಮೂಡಿಸುವ ಅವಶ್ಯಕತೆ ಹೆಚ್ಚಿದೆ ಎಂದಿದ್ದಾರೆ. ನಾವು ಯಾರನ್ನು ಕೂಡ ದ್ವೇಷ ಮಾಡ್ತಾ ಇಲ್ಲ. ಪಂಚಪೀಠಗಳಲ್ಲಿ ಐಕ್ಯತೆ ಮೂಡಬೇಕಾದಂಥ ಅವಶ್ಯಕತೆ ಇವತ್ತಿದೆ. ಇಲ್ಲಿ ಐಕ್ಯತೆ ಇಲ್ಲ. ಆ ಕಾರಣಕ್ಕೆ ಅದನ್ನು ಒಗ್ಗೂಡಿಸಿ ಆ ನಂತರ ಹಂತ ಹಂತವಾಗಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಸಮಾಜವನ್ನು ಬಲಪಡಿಸುವಂಥ ಕೆಲಸ ಹಂತ ಹಂತವಾಗಿ ನಡೆಯುತ್ತೆ. ಪ್ರಾರಂಭದಲ್ಲಿ ನಮ್ಮಲ್ಲಿ ಐಕ್ಯತೆ ಕೊರತೆ ಇರೋದ್ರಿಂದ ಮೊದಲು ನಮ್ಮನ್ನು ಮನೆ ಗೆದ್ದು ಮಾರಗೆಲ್ಲ ಅಂತ ಹೇಳ್ತಾರೆ. ಮೊದಲು ನಮ್ಮನ್ನು ಸರಿಪಡಿಸಿಕೊಂಡು ಮುಂದಿನ ಪ್ರಯತ್ನವನ್ನು ಅದು ಕೂಡ ಒಂದು ಪ್ರಯತ್ನ ನಡೆಯುತ್ತೆ. ಯಡಿಯೂರಪ್ಪ ಕುಟುಂಬದ ಬೆನ್ನಿಗೆ ಪೀಠಾಚಾರ್ಯರ ಆಶೀರ್ವಾದ. ವಿಜಯೇಂದ್ರಗೆ ಫುಲ್ ಮಾರ್ಕ್ಸ್ ಕೊಟ್ಟ ಪಂಚ ಜಗದ್ಗುರುಗಳು. ದಾವಣಗೆರೆಯಲ್ಲಿ ನಡೆದ ಪಂಚಪೀಠಾಚಾರ್ಯರ ಸಮಾಗಮದಲ್ಲಿ ಯಡಿಯೂರಪ್ಪ ಕುಟುಂಬಕ್ಕೆ ದೊಡ್ಡ ಆಶೀರ್ವಾದದ ಬಲ ಸಿಕ್ಕಿದೆ. ಶೃಂಗಸಭೆಯಲ್ಲಿ ಬಿಎಸ್ವೈ 2 ಬಾರಿ ಸಿಎಂ ಆಗಿದ್ರೂ ಕೂಡ ಹೈಕಮಾಂಡ್ನಿಂದ ಸರಿಯಾದ ಬೆಂಬಲ ಸಿಗ್ಲಿಲ್ಲ. ಅವರನ್ನ ಪೂರ್ಣಾವಧಿ ಸಿಎಂ ಆಗಲು ಬಿಡ್ಲಿಲ್ಲ. ಒಂದು ವೇಳೆ ಯಡಿಯೂರಪ್ಪಗೆ ಸರಿಯಾದ ಬೆಂಬಲ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದವು ಅಂತ ಪೀಠಾಚಾರ್ಯರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಿವೈ ವಿಜಯೇಂದ್ರಗೆ ಪೀಠಾಧಿಪತಿಗಳಿಂದ ಫುಲ್ ಮಾರ್ಕ್ಸ್. ಬಿವೈವಿ ಜೊತೆ ಇರುವಂತೆ ಸಮುದಾಯಕ್ಕೆ ನೇರ ಸಂದೇಶ. ತತ್ವ, ಸಿದ್ಧಾಂತ ಹಾಗೂ ವೈಚಾರಿಕತೆಯ ಚರ್ಚೆಯ ಜೊತೆಗೆ ದಾವಣಗೆರೆಯ ಪಂಚಪೀಠಗಳ ಶೃಂಗಸಭೆ ಹಲವು ರಾಜಕೀಯ ವಿಚಾರಗಳಿಗೆ ಸಾಕ್ಷಿಯಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಅವರ ಕಾರ್ಯವೈಖರಿಯನ್ನ ಮೆಚ್ಚಿರುವ ಪಂಚಪೀಠಾಧಿಪತಿಗಳು ವಿಜಯೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ. ವಿಜಯೇಂದ್ರಗೆ ಫುಲ್ ಮಾರ್ಕ್ಸ್ ಕೊಟ್ಟಿರುವ ಸ್ವಾಮೀಜಿಗಳು, ಅವರು ಒಳ್ಳೆಯ ಕೆಲಸವನ್ನ ಮಾಡುತ್ತಿದ್ದಾರೆ,
ಸಮಾಜ ಅವರೊಂದಿಗೆ ಇರಬೇಕು ಎನ್ನುವ ಸಂದೇಶವನ್ನ ಕೂಡ ಸಾರಿದ್ದಾರೆ. ವಿಜೇಂದ್ರಗೆ ಸಿಕ್ತು ಪಂಚಪೀಠ ಮಹಾಶಕ್ತಿಯ ಸಾಥ್. ರಾಜ್ಯಾಧ್ಯಕ್ಷ ಆಕಾಂಕ್ಷಿಗಳಿಗೆ ರವಾನೆಯಾಯ್ತಾ ಸಂದೇಶ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ವಿಜೇಂದ್ರರನ್ನು ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಬಡವೊಂದು ರೆಡಿಯಾಗಿ ಕುಳಿತಿದೆ. ಆದರೆ ಸದ್ಯ ಯಡಿಯೂರಪ್ಪ ಕುಟುಂಬಕ್ಕೆ ಪಂಚಪೀಠಗಳ ಬೆಂಬಲ ವ್ಯಕ್ತವಾಗಿದೆ. ವಿಜೇಂದ್ರ ಪರವಾಗಿ ಪೀಠಾಚಾರ್ಯರು ಮಾತನಾಡಿದ್ದಾರೆ. ಇದು ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆಗೆ ತೆರೆ ಎಳೆಯುವ ಸಾಧ್ಯತೆ ಇದೆ. ಸ್ವಾಮೀಜಿಗಳಿಂದಲೇ ಸರ್ಟಿಫಿಕೇಟ್ ಸಿಕ್ಕಿರುವ ಕಾರಣ ಹೈಕಮಾಂಡ್ ಕೂಡ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಮುಂದಾಗೋದು ಬಹುತೇಕ ಡೌಟ್ ಇದೆ. ಬೆಣ್ಣೆನಗರಿಯಲ್ಲಿ ನಡೆದ ಪಂಚಪೀಠಗಳ ಮಹಾಸಂಗಮ ಕೇವಲ ಸಮುದಾಯದ ಒಗ್ಗಟ್ಟನ್ನ ಮಾತ್ರ ಅಲ್ಲ, ಎಂಬ ಬಸವಣ್ಣನ ವಚನ ಪಂಚಪೀಠ ಶೃಂಗಸಭೆಯಲ್ಲಿ ಮಾರ್ಧನಿಸಿದೆ. 2 ದಿನಗಳ ಸಭೆಯಲ್ಲಿ ಎಲ್ಲರೂ ನಮ್ಮವರು, ಎಲ್ಲ ಪಕ್ಷದವರು ನಮ್ಮವರು ಎಂಬ ಸಂದೇಶವನ್ನ ಪಂಚಪೀಠಾಚಾರ್ಯರು ರವಾನಿಸಿದ್ದಾರೆ. ಯಾವ ನಾಯಕರನ್ನ, ಯಾವ ಪಕ್ಷವನ್ನ ಎತ್ತಿ ಕಟ್ಟದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಾರ್ಯ ಪೀಠಾಚಾರ್ಯರಿಂದ ನಡೆದಿದೆ. ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಮಠ, ಜಾತಿ ಮಂದಿರ ಮತ್ತು ಸಮುದಾಯ ಅಂತ ಬಂದಾಗ ರಾಜಕೀಯ ಪಕ್ಷಗಳು ಅವುಗಳ ಲಾಭವನ್ನ ಪಡೆಯಲು ಮುಂದಾಗ್ತವೆ. ಅನೇಕ ಸಭೆಗಳು ರಾಜಕೀಯ ಮೇಲಾಟಕ್ಕೆ, ರಾಜಕೀಯ ನಾಯಕರ ಓಲೈಕೆಗೆ ನಡೆದ ಉದಾಹರಣೆಗಳು ನಮ್ಮ ನಿಮ್ಮ ನಡುವೆನೇ ಅನೇಕ ಬಾರಿ ಕಂಡಿವೆ. ಆದ್ರೆ ದಾವಣಗೆರೆಯಲ್ಲಿ ನಡೆದ ಪಂಚಪೀಠ ಶೃಂಗಸಭೆ ಇದಕ್ಕೆ ಅಪವಾದವಾಗಿತ್ತು. ಇಲ್ಲಿ ಯಾವ ರಾಜಕೀಯ ನಾಯಕರನ್ನು, ಯಾವ ರಾಜಕೀಯ ಪಕ್ಷವನ್ನು ಎತ್ತಿ ಕಟ್ಟುವ ಇಲ್ಲವೇ ಹೀಗೆಳೆಯುವ ಕಾರ್ಯವೂ ಕೂಡ ನಡೆಯಲಿಲ್ಲ. ವೇದಿಕೆಯಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವದಲ್ಲಿ ರಾಜಕೀಯ ನಾಯಕರು ಬೆರೆತರು. ಎಲ್ಲ ಪಕ್ಷದವರಿಗೂ ವೇದಿಕೆಯಲ್ಲಿ ಸ್ಥಾನಮಾನ. ದಾವಣಗೆರೆಯಲ್ಲಿ 2 ದಿನಗಳ ಕಾಲ ನಡೆದ ಪಂಚಪೀಠಗಳ ಶೃಂಗಸಭೆ ಅನೇಕ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಿದೆ. ಈಗಾಗಲೇ ಹೇಳಿದಂತೆ ಸಮುದಾಯದಲ್ಲಿ ಜಾಗೃತಿಯ ಜೊತೆಗೆ ಒಗ್ಗಟ್ಟನ್ನ ಬಿಂಬಿಸುವ ಕಾರ್ಯದಿಂದ ಹಿಡಿದು ಎಲ್ಲರನ್ನೂ ನಮ್ಮವರು ಎಂದು ಭಾವಿಸಿ ಎಂಬ ಸಂದೇಶವನ್ನು ಕೂಡ ಈ ಸಭೆಯ ಮೂಲಕ ರವಾನಿಸಲಾಗಿದೆ. ಇನ್ನು ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೂ ವೇದಿಕೆಯಲ್ಲಿ ಸ್ಥಾನಮಾನವನ್ನ ನೀಡಲಾಯಿತು. ಶಾಸಕ ಶಾಮನೂರು ಶಿವಶಂಕರಪ್ಪ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಶಾಸಕ ವಿಜಯಾನಂದ ಕಾಶಪ್ಪನವರ್, ಕೇಂದ್ರ ಸಚಿವ ಸೋಮಣ್ಣ, ಸಿಸಿ ಪಾಟೀಲ್ ಹೀಗೆ ಹಲವು ಪಕ್ಷದ ಹಲವು ನಾಯಕರು ವೇದಿಕೆಯಲ್ಲಿ ಭಾಗಿಯಾಗಿದ್ರು. ಎಲ್ಲರನ್ನೂ ಒಂದೇ ಸೂರಿನ ಸಹೋದರರಂತೆ ಪಂಚಪೀಠದ ಪೀಠಾಧಿಪತಿಗಳು ನಡೆಸಿಕೊಂಡಿದ್ದು ವಿಶೇಷವಾಗಿತ್ತು. ಎಲ್ಲಿಯೂ ರಾಜಕೀಯ ಬೆರೆಸದೆ ಪ್ರಬುದ್ಧತೆ ಮೆರೆದ ನಾಯಕರು. ಶಾಮನೂರು ಶಿವಶಂಕರಪ್ಪ ಅಭಿನಂದನೆ ಸಲ್ಲಿಸಿದ ಮಾಜಿ ಸಿಎಂ. ಪಂಚಪೀಠಾಧೀಶರು ಮಾತ್ರವಲ್ಲ, ರಾಜಕೀಯ ನಾಯಕರು ಕೂಡ ಈ 2 ದಿನ ಬಹಳ ಪ್ರಬುದ್ಧತೆಯಿಂದಲೇ ನಡೆದುಕೊಂಡ್ರು. ಎಲ್ಲಿಯೂ ಕೂಡ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಕಾರ್ಯ ಮಾಡಲಿಲ್ಲ. ಒಬ್ಬರಿಗೊಬ್ಬರು ಪರಸ್ಪರ ಗೌರವದಿಂದ ನಡೆದುಕೊಂಡಿದ್ದು ನಿಜಕ್ಕೂ ವಿಶೇಷ ಅನಿಸಿತು. ಮಾಜಿ ಸಿಎಂ ಯಡಿಯೂರಪ್ಪ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ನೀಡಿದ ಸಹಕಾರವನ್ನ ನೆನೆದು ಅಭಿನಂದನೆಯನ್ನ ಸಲ್ಲಿಸಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಪಂಚಪೀಠಾಧೀಶರು ಒಟ್ಟಿಗೆ ಸೇರಿದಂಥದ್ದು ಅಪರೂಪ. ಇವತ್ತು 5 ಜನ ಪಂಚಪೀಠಾಧೀಶರು ಬಂದು
ಈ ಭಾಗದ ಜನರಿಗೆ ಆಶೀರ್ವಾದ ಮಾಡಿರುವಂಥದ್ದು ಭಾಳ ಸಂತೋಷ ತರುವಂಥ ಸಂಗತಿ. ಅದಕ್ಕಾಗಿ ನಾನು ಎಲ್ಲರ ಹತ್ರ ವಿನಂತಿ ಮಾಡಿದ್ದೇನೆ, ಹಾಗಾಗಿ ಈ ಥರ ಪಂಚಪೀಠಾಧೀಶರು ಒಟ್ಟಿಗೆ ಬಂದು ಜನರಿಗೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಸಹ ನಾನು ಮಾಡಿದ್ದೇನೆ. ಭಾಳ ಅದ್ಭುತವಾದಂಥ ಒಳ್ಳೆಯ ಕಾರ್ಯಕ್ರಮ ಆಯಿತು. ಎಲ್ಲರ ಪರಿಶ್ರಮದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಕುಟುಂಬ ಸದಸ್ಯರು ಎಲ್ಲರೂ ಸಹ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಮಾಜದಲ್ಲಿನ ಗೊಂದಲ ಪರಿಹರಿಸಲು ಈ ವೇದಿಕೆ. ಪಂಚಪೀಠ ಶೃಂಗಸಭೆ ಉದ್ದೇಶ ತೆರೆದಿಟ್ಟ ಬಿವೈ ವಿಜಯೇಂದ್ರ. ಇನ್ನು ಪಂಚಪೀಠ ಶೃಂಗಸಭೆ ಬಗ್ಗೆ ಮಾತನಾಡಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಮಾಜದಲ್ಲಿ ಹಲವು ಗೊಂದಲಗಳಿವೆ, ಹಲವು ಒಳ ಪಂಗಡಗಳು ಉಂಟಾಗಿವೆ. ಈ ಎಲ್ಲ ಸಮಸ್ಯೆಗಳಿವೆ. ಒಂದು ಪರಿಹಾರ ಕಂಡುಕೊಳ್ಳಲು ಇಂದು ಪಂಚಪೀಠದ ಪೀಠಾಚಾರ್ಯರು ಆಗಮಿಸಿದ್ದಾರೆ. ವೀರಶೈವ ಸಮಾಜ ಒಟ್ಟಾಗಿ ಒಂದಾಗಿ ಸಾಗಬೇಕು ಎಂಬ ಸಂದೇಶವೂ ಇದೆ ಎಂದು ಹೇಳಿದ್ರು. ಇವತ್ತು ಧರ್ಮ, ಒಳ ಪಂಗಡಗಳು ಎಲ್ಲದಕ್ಕೂ ಕೂಡ ಏನು ಮುಂದೆ ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿ ಆಗ್ತದೆ, ಅದರಲ್ಲೂ ಕೂಡ ಅವಕಾಶ ಸಿಗಬೇಕು. ಯಾಕೆಂದರೆ ಅನೇಕ ಕುಲ ಕಸುಬುಗಳು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಯಾವುದೂ ಕೂಡ ಗೊಂದಲ ಆಗದೇನೆ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಒಟ್ಟಾಗಿ ಒಂದಾಗಿ ಮುಂದೆ ಸಾಗಬೇಕು. ಈ ಥರ ಹಲವು ವಿಚಾರಗಳು ಇವತ್ತು ಸಮಗ್ರವಾಗಿ ಚರ್ಚೆ ಆಗಿದೆ. ಪಂಚಪೀಠ ಶೃಂಗಸಭೆ ಬಗ್ಗೆ ಖುಷಿ ವ್ಯಕ್ತಪಡಿಸಿದ ಈಶ್ವರ್ ಖಂಡ್ರೆ. ಇನ್ನು ವೇದಿಕೆಯನ್ನ ಹಂಚಿಕೊಂಡಿದ್ದ ಸಚಿವ ಈಶ್ವರ್ ಖಂಡ್ರೆ ಪಂಚಪೀಠ ಶೃಂಗಸಭೆ ನಡೆದಿರುವ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ರು. 16 ವರ್ಷಗಳ ಬಳಿಕ ನಾವು ಪಂಚಪೀಠಾಚಾರ್ಯರನ್ನ ಒಂದೇ ವೇದಿಕೆಯಲ್ಲಿ ನೋಡುತ್ತಿದ್ದೇವೆ. ನಿಜಕ್ಕೂ ಇದು ಸುದಿನ. ಇಡೀ ಕೈಲಾಸವೇ ಇಂದು ದಾವಣಗೆರೆಗೆ ಇಳಿದು ಬಂದಿದೆ ಅಂತ ಹೇಳಿದ್ರು. 16 ವರ್ಷಗಳ ನಂತರ ಪಂಚಪೀಠಾಧೀಶ್ವರರನ್ನು ಒಂದೇ ವೇದಿಕೆ ಮೇಲೆ ನೋಡುವಂತ ಸೌಭಾಗ್ಯ ನಮಗೆ ಬಂದಿದೆ. ಇವತ್ತು ನೋಡಿದ್ರೆ ಅನಿಸ್ತದೆ ಇಡೀ ಕೈಲಾಸವೇ ಈ ಒಂದು ದಾವಣಗೆರೆಯಲ್ಲಿ ಬಂದಿದೆ ಅನ್ನುವಂತ ಒಂದು ನಮ್ಗೆಲ್ಲರಿಗೆ ಭಾಸ ಆಗ್ತದೆ. ಇದು ನಮ್ಮೆಲ್ಲರಿಗೆ ಒಂದು ಸುದಿನ, ಒಂದು ಅತ್ಯಂತ ಮಹತ್ವದಾದಂಥ ಒಂದು ದಿವಸ. ಇಂಥ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಇವರೆಲ್ಲರ ಜೊತೆ ಹಿರಿಯ ನಾಯಕ ಹಾಗೂ ಕಾರ್ಯಕ್ರಮದ ರೂವಾರಿಯಾಗಿರುವ ಶಾಮನೂರು ಶಿವಶಂಕರಪ್ಪ, ಪ್ರಭಾ ಮಲ್ಲಿಕಾರ್ಜುನ್, ಮಾಜಿ IPS ಅಧಿಕಾರಿ ಶಂಕರ್ ಬಿದರಿ, ಸಿಸಿ ಪಾಟೀಲ್, ಹೀಗೆ ಹಲವಾರು ರಾಜಕೀಯ ನಾಯಕರು ಪಕ್ಷ ಭೇದ ಹಾಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಆಚೆ ಇಟ್ಟು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ಪಂಚಪೀಠಗಳ ಜೊತೆ ಗುರುವಿರಕ್ತರು ಒಂದಾಗಬೇಕು. ಸದ್ಯ ಇಂತಹ ಅವಶ್ಯಕತೆ ಇದೆ ಎಂದ ವಿ ಸೋಮಣ್ಣ. ದಾವಣಗೆರೆಯಲ್ಲಿ ನಡೆದ ಪಂಚಪೀಠ ಶೃಂಗ ಸಭೆಯಲ್ಲಿ ಭಾಗಿಯಾದಂತ ಕೇಂದ್ರ ಸಚಿವ ವಿ ಸೋಮಣ್ಣ, ಪಂಚಪೀಠಗಳು ಒಂದಾಗಿದ್ದು ನಿಜಕ್ಕೂ ಖುಷಿಯ ಸಂಗತಿ. ಅವುಗಳ ಜೊತೆಗೆ ಗುರುವಿರಕ್ತರು ಕೂಡ ಒಂದಾಗಬೇಕಾಗಿದೆ. ಅದರ ಅವಶ್ಯಕತೆ ಸದ್ಯ ಈಗ ಇದೆ ಅಂತ ಹೇಳಿದ್ರು. ಪಂಚಪೀಠಗಳು ಒಂದಾಗಬೇಕಾಗ್ತದೆ, ಗುರು ವಿರಕ್ತರು ಒಂದಾಗಬೇಕಾಗಿದೆ. ಇವತ್ತಿನ ಸಂದರ್ಭ ಸನ್ನಿವೇಶ ಇವ್ರು ಬರ್ತಾರೆ, ಬಸವರಾಜ ಬೊಮ್ಮಾಯಿ ಬರ್ತಾರೆ, ಬರ್ತಾ ಇದೆ. ಆದ್ರಿಂದ ನನಗನ್ನಿಸ್ತದೆ ಇದ್ರ ಅವಶ್ಯಕತೆ ಇದೆ, ಈ ಕೆಲಸ ಆಗಲೇಬೇಕಾಯ್ತದೆ. ಬೆಣ್ಣೆ ನಗರಿಯಲ್ಲಿ 2 ದಿನಗಳ ಕಾಲ ನಡೆದ ಪಂಚಪೀಠ ಶೃಂಗಸಭೆಗೆ ಇಂದು ವಿದ್ಯುತ್ ತೆರೆ ಬಿದ್ದಿದ್ದು, ನೀಡಬೇಕಾದ ಸಂದೇಶವನ್ನ ಸಮಾಜಕ್ಕೆ ನೀಡಿರುವ ಪೀಠಾಚಾರ್ಯರು ಮುಂದೆ ಈ ಮಾದರಿಯ ಸಭೆಗಳು ನಡೆದಲ್ಲಿ ಎಲ್ಲ ಪೀಠಾಧಿಪತಿಗಳು ಇದರಲ್ಲಿ ಭಾಗವಹಿಸಲು ಸಿದ್ಧವಾಗಿದ್ದೇವೆ ಅಂತ ಹೇಳಿದ್ರು. ಎಲ್ಲ ಕಾರ್ಯ ಎಲ್ಲ ಪೀಠಗಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೇವೆ. ತಾವು ಎಲ್ಲೇ ಕರೀರಿ, ಯಾವ ಕಾಲಕ್ಕೆಲ್ಲ ಕರೆದರೂ ಕೂಡ ನಾವೆಲ್ಲ ಉಳಿದ ಪೀಠಗಳು ಆ ಸಮಾರಂಭದಲ್ಲಿ ಪಾಲ್ಗೊಂಡು ನಿಮ್ಮ ಸಂದೇಶದ ಹಾಗೆ ಸಮಾಜಕ್ಕೆ ಒಗ್ಗಟ್ಟಿನ ಸಂದೇಶ ಕೊಡಲಿಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೂಚಿಸ್ತಕ್ಕಂಥ ಮಾತನ್ನು ಈ ಸಂದರ್ಭ ತಿಳಿಪಡಿಸ್ತಾ, ಲಿಂಗಾಯತ ಧರ್ಮ ಕಟ್ಟಿ ಬೆಳೆಸುವ ಗಟ್ಟಿ ಸಂಕಲ್ಪ ನಮ್ಮದಾಗಲಿ. ಸಮುದಾಯಕ್ಕೆ ನೇರ ಸಂದೇಶ ಹೇಳಿದ ರಂಭಾಪುರಿ ಶ್ರೀಗಳು.
ಶೃಂಗಸಭೆಯ ಕೊನೆಯ ದಿನವಾದ ಇಂದು ಮಾತನಾಡಿದ ರಂಭಾಪುರಿ ಪೀಠದ ಪೀಠಾಚಾರ್ಯ ವೀರ ಸೋಮೇಶ್ವರ ಸ್ವಾಮೀಜಿ, ವೀರಶೈವ ಲಿಂಗಾಯತ ಧರ್ಮ ಕಟ್ಟಿ ಬೆಳೆಸುವ ಗಟ್ಟಿ ಸಂಕಲ್ಪ ನಮ್ಮದಾಗಬೇಕಾಗಿದೆ ಎಂದು ಆಶೀರ್ವಚನ ನೀಡಿ ಎಲ್ಲರಿಗೂ ನೆರೆದಿದ್ದ ಭಕ್ತ ವೃಂದಕ್ಕೆ ಧನ್ಯವಾದ ತಿಳಿಸಿದ್ರು. 2 ದಿನಗಳ ಕಾಲ ನಡೆದ ಜ್ಞಾನ ಮಂಥನ, ಚಿಂತನೆಗಳು ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಪಂಚಪೀಠ ಸ್ಪಷ್ಟವಾದ ಸಂದೇಶವನ್ನ ನೀಡಿ ನಿರ್ಗಮಿಸಿವೆ. ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ವೀರಶೈವ ಲಿಂಗಾಯತ ಎಂದು ಬರೆಸಬೇಕು ಎಂದು ತಿಳಿಸಿದೆ. ಇದು ಸೇರಿದಂತೆ ಉಪಜಾತಿಗಳಿಂದ ಧರ್ಮ ಹರಿದು ಹಂಚಿ ಹೋಗಬಾರದು ಎನ್ನುವುದರ ಜೊತೆಗೆ ಒಟ್ಟು 12 ನಿರ್ಣಯಗಳನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಪೀಠಗಳು ದೂರವಾಗಿದ್ದು ನಿಜ, ಧರ್ಮದ ಉಳಿವೇ ಒಂದಾಗಬೇಕು. ಧರ್ಮ ವಿಭಜನೆ ಮಾಡುವ ಹುನ್ನಾರ ತಡೆಯಬೇಕು ಎಂದ ಶ್ರೀಗಳು. ಇನ್ನು ಪಂಚಪೀಠದ ಶ್ರೀಗಳು ಒಂದೇ ವೇದಿಕೆಯಲ್ಲಿ ಬರಲು ಸಮಾಜದಲ್ಲಿ ಜಾಗೃತಿ ಮೂಡಿಸಲು 12 ವರ್ಷಗಳು ಬೇಕಾಗಿದ್ದು ಯಾಕೆ ಅನ್ನೋದರ ಬಗ್ಗೆ ಸ್ಪಷ್ಟ ನೀಡಿದ ಮಲೆಯ ಶಾಂತಮುನಿ ಶ್ರೀಗಳು, ಯಾವುದೋ ಒಂದು ಕಾರಣದಿಂದಾಗಿ ಪೀಠಗಳು ಪರಸ್ಪರ ದೂರವಾಗಿದ್ದು ನಿಜ, ಆದರೆ ಧರ್ಮದ ಉಳಿವಿಗಾಗಿ ಅವರು ಈಗ ಮತ್ತೆ ಒಂದಾಗಿದ್ದಾರೆ ಅಂತ ಹೇಳಿದ್ರು. ಯಾವುದೋ ಒಂದು ಕಾರಣಕ್ಕಾಗಿ ಶತಮಾನಗಳ ಹಿಂದೆ ಇದ್ದಂಥ ಈ ಪೀಠಗಳು ನಡೆದುಕೊಂಡು ಬಂದಿರತಕ್ಕಂಥದ್ದು ಇವತ್ತು ಈ ಎಲ್ಲ ವಾದವಿವಾದಗಳು ದೂರವಾಗಿ ಜನರಲ್ಲಿ ಐಕ್ಯತೆ ಮೂಡಬೇಕು, ಒಮ್ಮತ ಮೂಡಬೇಕು, ನಮ್ಮ ಧರ್ಮ ಪರಂಪರೆ ಆಚಾರ ವಿಚಾರಗಳು ನೆಲೆಗೊಳ್ಳಬೇಕು ಅಂತಂದರೆ ಮೊದಲು ನಾವು ಸಂಘಟಿತರಾಗಬೇಕು ಅನ್ನುವಂಥ ಒಂದು ಭಾವನೆಯಿಂದ ಯಾವುದೋ ಒಂದು ಕಾರಣಕ್ಕಾಗಿ ಪರಸ್ಪರ ಪೀಠಗಳು ಸ್ವಲ್ಪ ದೂರ ಆಗಿದ್ದು ನಿಜ. ಅದೆಲ್ಲವನ್ನು ಕೂಡ ಬದಿಗಿರಿಸಿ ಧರ್ಮದ ಉಳಿವಿಗಾಗಿ ಆಚಾರ ವಿಚಾರಗಳ ಒಂದು ನೆಲೆಗಳಿಸುವ ಒಂದು ಸಂಕಲ್ಪಕ್ಕೆ ತೊಟ್ಟು ಇವತ್ತೆಲ್ಲ ಪಂಚಪೀಠಾಧೀಶ್ವರರು ಒಂದು ವೇದಿಕೆಗೆ ಬರುವ ಮೂಲಕವಾಗಿ ಇನ್ನು ಮುಂದೆ ಈ ಧರ್ಮದ ಒಂದು ಆಚಾರ ವಿಚಾರಗಳನ್ನು, ಈ ಪರಂಪರೆಯನ್ನು ಜನಮನಕ್ಕೆ ತಲುಪಿಸೋದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ನೀಡೋಗೋಸ್ಕರವಾಗಿಯೇ ಈ ವೇದಿಕೆ ಸಿದ್ಧವಾಗಿರ್ತಕ್ಕಂಥದ್ದು. ಸಿದ್ಧಾಂತ ಶಿಖಾಮಣಿ, ಆಗಮ ಮತ್ತು ವಚನ ಈ 3 ನಮ್ಮ ಧರ್ಮದ ಮುಖ್ಯ ಅಂಗ. ಇನ್ನು ವೀರಶೈವ ಲಿಂಗಾಯತ ಧರ್ಮದ ಪ್ರಮುಖ ಅಂಗಗಳ ಬಗ್ಗೆ ಪ್ರಸ್ತಾಪಿಸಿದ ಮಲೆಯ ಶಾಂತಮುನಿ ಶ್ರೀಗಳು ತತ್ವ ಸಿದ್ಧಾಂತಗಳ ಸ್ಪಷ್ಟನೆ ನೀಡಿದ್ರು. ಸಿದ್ಧಾಂತ ಶಿಖಾಮಣಿ, ಆಗಮ ಮತ್ತು ವಚನ ಈ 3 ನಮ್ಮ ಧರ್ಮದ ಮುಖ್ಯ ಅಂಗ. ಇವುಗಳನ್ನ ಒಪ್ಪಿಕೊಂಡು ಬರುವವರಿಗೆ ಸ್ವಾಗತ, ಬೇರೆ ಬೇರೆ ಎನ್ನುವವರಿಗೆ ಒತ್ತಾಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಂದು ವೀರಶೈವ ಮೂಲ ವಾಹಿನಿ ಏನಿದೆ, ನಾವು ಸಿದ್ಧಾಂತ ಶಿಖಾಮಣಿ, ಆಗಮ ಮತ್ತು ವಚನ ಇವು ನಮ್ಮ ಧರ್ಮದ ಪ್ರಸ್ಥಾನತ್ರಯಗಳು ಅಂತ ನಾವು ಭಾವಿಸಿದ್ದೇವೆ. ಇದನ್ನು ಒಪ್ಪಿಕೊಂಡು ಬರುವಂಥವ್ರು ಎಲ್ಲರಿಗೂ ಕೂಡ ನಾವು ಸಾಗ್ತಾ ಇದೆ. ಇಲ್ಲ ಅದು ಬೇರೆ ಇದು ಬೇರೆ ಅನ್ನುವಂಥವ್ರು ನಾವು ಒತ್ತಾಯ ಮಾಡಿ ಕರೆಯೋಕೆ ಹೋಗೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅನ್ನುವಂಥದ್ದು ಒಂದು ಭಾವನೆಯಿಂದ ನಾವೆಲ್ಲ ಆಗಮಗಳು, ಸಿದ್ಧಾಂತ ಶಿಖಾಮಣಿ, ವಚನ ಈ ವೀರಶೈವ ಧರ್ಮದ ಪ್ರಸ್ಥಾನತ್ರಯಗಳು ಅಂತ ನಾವು ಒಪ್ಕೊಂಡಿರ್ತಕ್ಕಂಥದ್ದು. श्रीमद् जगद्गुरु पंचाचार्य महाराज की, जगद्गुरु रेणुकाचार्य महाराज की, जगद्गुरु दारुकाचार्य महाराज की, जगद्गुरु एको रामराज महाराज की, जगद्गुरु पंडिताराध्य महाराज की, जगद्गुरु विश्वाराध्य महाराज की. ಒಟ್ಟಾರೆ ಪಂಚಪೀಠ ಶೃಂಗಸಭೆ ಪಂಚ ಸಂದೇಶಗಳನ್ನ ನೀಡಿದೆ. ಜಾತಿ ಗಣತಿ ವಿರೋಧ, ರಾಜಕೀಯ ಒಗ್ಗಟ್ಟಿನ ಮಂತ್ರ, ವಿಜಯೇಂದ್ರ ಯಡಿಯೂರಪ್ಪಗೆ ಹೆಚ್ಚಿನ ಬಲ, ಎಲ್ಲ ಪಕ್ಷದವರಿಗೂ ವೇದಿಕೆಯಲ್ಲಿ ಸಮನಾದ ಸ್ಥಾನ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ ಪ್ರಸ್ಥಾನತ್ರಯಗಳು ಯಾವುವು ಅನ್ನೋದನ್ನ ತಿಳಿಸುವ ಮುಖೇನ ಸಮಾಜದಲ್ಲಿ ಒಗ್ಗಟ್ಟು, ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.